ಬಾಸ್ ಮನೆಯ ಗೇಮ್ ಚೇಂಜರ್ ಅಂತಾನೆ ಹೆಸರು ತಗೊಂಡಿರೋ ರಜತ್ ಅವರು ಬಿಗ್ ಬಾಸ್ ಮನೆಯ ಕೆಲವೊಂದಿಷ್ಟು ಸತ್ಯಗಳನ್ನ ಬಿಚ್ಚಿಟ್ಟಿದ್ದಾರೆ. ಅದೇನಪ್ಪಾ ಅಂದ್ರೆ ಸಂದರ್ಶನವೊಂದರಲ್ಲಿ ಹೊರಗೆ ಬಂದ ತಕ್ಷಣ ಮೊದಲು ಏನ್ ಮಾಡಿದ್ರಿ ಅಂತ ಕೇಳಿದ್ದಕ್ಕೆ ಬಿಗ್ ಬಾಸ್ ಮನೆಯಲ್ಲಿ ಎಣ್ಣೆ ಕೊಡ್ತಿರ್ಲಿಲ್ಲ, ಅದಕ್ಕೆ ಮೊದಲು ಎಣ್ಣೆ ಹೊಡೆದೆ ಅಂತ ಹೇಳಿದ್ದಾರೆ. ಬೈ ಚಾನ್ಸ್ ಬಿಗ್ ಬಾಸ್ ಮನೆಯಲ್ಲಿ ಏನಾದ್ರೂ ಎಣ್ಣೆ ಕೊಟ್ಟಿದ್ರೆ ತಲೆ ಉರುಳೋಗ್ತಿತ್ತು, ಆದ್ರೆ ಎಣ್ಣೆ ಕೊಡದೇ ಇದ್ದಿದ್ದಕ್ಕೆ ನಾವೆಲ್ಲರೂ ಮನುಷ್ಯರಾಗಿ ಇದ್ವಿ ಅಂತ ಹೇಳಿದ್ದಾರೆ. ಬಿಗ್ ಬಾಸ್ ಮನೆಯಲ್ಲಿ ಬರೀ 5 ಸಿಗರೇಟ್ ಕೊಡ್ತಿದ್ರು, ಆದ್ರೆ ಅದರಲ್ಲೂ ಕೂಡ ನಾನು ಎಷ್ಟೋ ಸಲ ತ್ರಿವಿಕ್ರಮ್ಗೆ ಮೋಸ ಮಾಡಿದೀನಿ ಅಂತ ಹೇಳಿದ್ದಾರೆ. ಸುದೀಪ್ ಸರ್ ಯಾವಾಗ್ಲೂ ತಾಯ್ನಾಡಿನ ಮಗ ಅಂತ ಹೇಳ್ತಿರ್ತಾರೆ. ಏನದು ಹಾಗಂದ್ರೆ ಏನು ಅಂತ ಕೇಳಿದ್ದಕ್ಕೆ, ಏನಿಲ್ಲ ಮೇಡಮ್, ನಾನು ಕರ್ನಾಟಕದಲ್ಲೇ ಹುಟ್ಟಿರೋದು, ಕನ್ನಡದ ಮಗ ನಾನು, ಆದ್ರೆ ಯಾವಾಗ್ಲೂ 2 ಸಲ ಥಾಯ್ಲ್ಯಾಂಡ್ಗೆ ಹೋಗಿದ್ವಿ, ಅದಕ್ಕೆ ಹಾಗೆ ತಮಾಷೆ ಮಾಡ್ತಾರೆ ಅಂತ ಕೊನೆಗೂ ತಾಯ್ನಾಡಿನ ಸತ್ಯ ಹೇಳಿದ್ದಾರೆ. ಲಾಯರ್ ಜಗದೀಶ್ ಅವರು ಬಿಗ್ ಬಾಸ್ ಮನೆಯಲ್ಲಿ ಇದ್ದಾಗ ನೀವು ಕೂಡ ಅದೇ ಟೈಮಲ್ಲಿ ಬಿಗ್ ಬಾಸ್ ಮನೆಗೆ ಬಂದಿದ್ರೆ ಏನಾಗ್ತಿತ್ತು ಅಂತ ಕೇಳಿದಕ್ಕೆ, ಲಾಯರ್ ಜಗದೀಶ್ ಅವರು ಇದ್ದು ನಾನು ಕೂಡ ಅದೇ ಟೈಮಲ್ಲಿ ಇದ್ದಿದ್ರೆ ಅವರು ಅಗ್ರೆಷನ್ ಎಲ್ಲ ಆಡ್ತಿದ್ರು, ನಂಗೂ ಕೂಡ ಕೋಪ ಜಾಸ್ತಿ, ಹಾಗಾಗಿ ರಬ್ ಆಗ್ತಿತ್ತು, ಸುದೀಪ್ ಸರ್ಗೆ ಹ್ಯಾಂಡಲ್ ಮಾಡೋದು ಸ್ವಲ್ಪ ಕಷ್ಟ ಆಗ್ತಿತ್ತು ಅಂತ ಹೇಳಿದ್ದಾರೆ. ಪಕ್ಕ ಡಿ ಬಾಸ್ ಅಭಿಮಾನಿ ರಜತ್ ಅವರು ದರ್ಶನ್ ಹಾಗೂ ಸುದೀಪ್ ಅವ್ರನ್ನ ಒಂದು ಮಾಡ್ತಾರಂತೆ, ಹೌದಾ ಅಂತ ಕೇಳಿದ್ದಕ್ಕೆ, ಇಲ್ಲ, ಅವ್ರ ಇಬ್ಬರನ್ನ ಒಂದು ಮಾಡೋ ಮಟ್ಟಿಗೆ ನಾನು ಇನ್ನು ಬೆಳೆದಿಲ್ಲ, ಅವ್ರ ಕಾಲು ಧೂಳಿಗೂ ನಾನು ಸಮ ಇಲ್ಲ, ಅಕಸ್ಮಾತ್ ಅಷ್ಟು ದೊಡ್ಡ ಮಟ್ಟಿಗೆ ನಾನು ಬೆಳೆದ್ರು ಅವರಿಗೆ ಹೇಳೋಂತ ಧೈರ್ಯ ಮಾಡಲ್ಲ, ಆದ್ರೆ ಅವರಿಬ್ರು ಒಂದಾಗ್ಲಿ ಅನ್ನೋಂತ ಆಸೆ ನನಗೂ ಇದೆ, ಆ ಒಂದು ದಿನಕ್ಕೆ ನಾನು ಕೂಡ ವೇಟ್ ಮಾಡ್ತಿದ್ದೀನಿ ಅಂತ ಹೇಳಿದ್ದಾರೆ. ನೋಡಿದ್ರಲ್ಲ ಫ್ರೆಂಡ್ಸ್, ರಜತ್ ಅವರ ಅಭಿಪ್ರಾಯದ ಬಗ್ಗೆ ನಿಮಗೆ ಏನು ಅನಿಸ್ತು ಅಂತ ಕಮೆಂಟ್ ಮಾಡಿ, ಹಾಗೆ ಲೈಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ.